ಏಪ್ರಿಲ್ 21ರಿಂದ ಶುರುವಾಗುವ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ, ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂತಹ ಮಾಹಿತಿಗಳನ್ನು ನೀಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ, ಅವರನ್ನ ಬರಮಾಡಿಕೊಂಡಿದ್ದಾಯ್ತು. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಳಗಾಂನಿಂದ ಮಾತಾಡ್ತಿದ್ದೀವಿ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಬೆಳಗಾಂನಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಆರೋಗ್ಯ ಬಗ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಂಬರ್ ಹೇಳ್ತೀನಿ ಮೇಡಮ್. ಓಕೆ, 1 ರಿಂದ 249 ಒಳಗೆ ಯಾವ್ದಾದ್ರು ಒಂದು ನಂಬರ್ ಹೇಳ್ಬೋದು. 56 ನಂಬರ್. 56. ಓಕೆ, ಗುರುಜಿ ಇದ್ದಾರೆ, ಮಾತಾಡ್ಬೋದು. ನಮಸ್ಕಾರ. ಹಲೋ, ನಮಸ್ಕಾರ ಗುರುಗಳೇ. ಎಷ್ಟು ನಿಮ್ಮ ಏಜ್? 42. 42. ಮಾತಲ್ಲಿ ನಿಮ್ಮ ಸ್ವರ ತರಂಗದಲ್ಲಿ ಜೋಶ್ ಇದೆ. ಆರೋಗ್ಯದ ಬಗ್ಗೆ ಕೇಳ್ತೀನಿ ಅಂತ ಇದ್ರಲ್ಲ, ಹೆಂಗೆ? ಸರ್, ನಮಗೆ ಮೇಲಿನ ಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸ್ಪೈನಲ್ ಕಾರ್ಡ್ ಆಯಿತು, ಆಮೇಲೆ ಸರ್ವೈಕಲ್ ಆಯಿತು, ಆಮೇಲೆ ಇವಾಗ ಹೊಟ್ಟೆ ನೋವು ಬರ್ತಾ ಇದೆ. ಓಕೆ. ಹೆಲ್ತಲ್ಲಿ ಕಸ್ಪಲ್ಲಿ ಶುಕ್ರ 12ನೇ ಮನೆ ಫ್ರೂಟಲ್ಲಿ ತೋರಿಸ್ತಾ ಇದೆ. 12th ಈಸ್ ನಾಟ್ ಗುಡ್, ಪ್ರಾಬ್ಲಮ್ಯಾಟಿಕ್ ಮೋಸ್ಟ್ ಆಫ್ ದಿ ಟೈಮ್ಸ್. ಸೊ ಹೆಲ್ತ್ ಇಶ್ಯೂಸ್ ಕಂಪ್ಲೀಟ್ಲಿ ಇದೆ. ಗುರುವಿಂದ 12ನೇ ಮನೆಯಲ್ಲಿ ಬರ್ತಕ್ಕಂಥದ್ದು. ಒಂದು ಕೆಂಪು ದಾರ ಕಟ್ಕೊಳ್ಳಿ. ಕೆಂಪು ದಾರ ಮಂಗಳವಾರ ಬಲಗೈಗೆ ಒಂದು 3 ಸುತ್ತು ಕಟ್ಕೊಳ್ಳಿ. ಅರಿಶಿಣವನ್ನು ಪ್ರತಿ ಗುರುವಾರ ಅಡುಗೆ ಅರಿಶಿಣ ಬರ್ತಕ್ಕಂಥದ್ದು, ಅಂದರೆ ಒಳ್ಳೆ ಕ್ವಾಲಿಟಿದು, ಒಂದು 3 ಜನಕ್ಕೆ ಒಂದು 5 ಗುರುವಾರ ದಾನ ಮಾಡಿ. ಹಾಗೆ ವೈಟ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಆ ವೈಟ್ ಕಲರ್ ಕರ್ಚೀಫಲ್ಲಿ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳ್ಕೊಂಡು ಎನರ್ಜಿ ಮಾಡ್ಕೊಳ್ಳಿ.
ಕಂಪ್ಲೀಟ್ ಚೇಂಜಸ್ ನಿಮಗೆ ಒಂದು 48 ಡೇಸಲ್ಲಿ ಸಿಗುತ್ತೆ. ಹಾಗೆ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಕೈಲಾಶ ಯಂತ್ರ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಎಂಥದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ನೀಡ್ತಾ ಹೋಗ್ತಾರೆ. ಇನ್ನು ನೀವು ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಹಾಗೆ ಹುಟ್ಟಿದ ದಿನಾಂಕವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕವಾಗಿ ಇದ್ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಈ ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಕೂಡ ನೀವು ಹೇಳಿದ್ರೆ ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ಅದಕ್ಕೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ನೀಡ್ತಾ ಹೋಗ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಜಯಶ್ರೀ ಅಂತ. ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ಹೆಲ್ತ್ ಬಗ್ಗೆ ಕೇಳಬೇಕು. ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತಾ? ನಿಮ್ಮ ಹುಟ್ಟಿದ ದಿನಾಂಕ? 26/4/1983. 26/4/1983. ಮಧ್ಯಾಹ್ನ 12:20. ಮಧ್ಯಾಹ್ನ 12:20. ಹಾ. ಹುಟ್ಟಿದ ಸ್ಥಳ? ಗುಲ್ಬರ್ಗ. ಗುರುಜಿಯವರಿದ್ದಾರೆ, ಮಾತನಾಡಿಮ್ಮ. ಯಾವ ಊರು ಹುಟ್ಟಿದ್ರದು? ಗುಲ್ಬರ್ಗ ಸರ್. ಗುಲ್ಬರ್ಗ. ಹಾ. ಒಂದು ನಿಮಿಷ. ಓಕೆ, 26/4/1983, 12:20 ಮಧ್ಯಾಹ್ನ ಹುಟ್ಟಿರೋದು. ಹಾ. ಓಕೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಾ, ಚಿತ್ತಾ ನಕ್ಷತ್ರ. ಹಾ. ಸದ್ಯಕ್ಕೆ ಗುರುದಶ 21ಕ್ಕೆ ಮುಗಿದು ಶನಿದಶ ಪ್ರಾರಂಭವಾಗಿದೆ. ಹೆಲ್ತಲ್ಲಿ ಶನಿದಶ ಹೇಗಿದೆ ಅಂತ ನೋಡೋಣ. ಓವರಾಲು ದಶಾಭುಕ್ತಿಯಲ್ಲಿ ಶನಿ ನೋಡೋಣ. ಶನಿಯಲ್ಲಿ 3ನೇ ಮನೆ, 11ನೇ ಮನೆ ಮತ್ತು 3, 10 ಅಂಡರ್ಗ್ರೌಂಡಲ್ಲಿದೆ. ಮೇಲ್ಗಡೆ 11, ಅಂಡರ್ಗ್ರೌಂಡಲ್ಲಿ 10ನೇ ಮನೆ, 12ನೇ ಮನೆ. ಸ್ವಲ್ಪ ಇಮ್ಯುನಿಟಿ ಅಂತ ನಾವು ಕರಿತೀವಿ. ಈ ಬ್ಯಾಕ್ ಪೇಯ್ನು, ಕಾಲು ನೋವು ಮತ್ತು ಈ ಸ್ಕಿನ್ ಪ್ರಾಬ್ಲಮ್ಮು ಮತ್ತು ಬೇಗ ಶ್ರಿಂಕ್ ಆಗಿರ್ತಕ್ಕಂಥದ್ದು. ಏನು ಸಮಸ್ಯೆ ಆಗಿದೆ? ಗ್ಯಾಸ್ಟ್ರಿಕ್ ಇಶ್ಯೂ ಇದೆ ಸರ್. ಹೊಟ್ಟೆನೇ ಹಸಿಯಲ್ಲ. ಹೊಟ್ಟೆ ಹಸಿ ಅಲ್ವಾ? ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಇದೆ, ಹೊಟ್ಟೆ ಹಸಿ ಅಲ್ವಂತನಾ? ಹಾಂ ರೀ ಸರ್. ಯಾವುದು ಮೆಡಿಸಿನ್ ತಗೊಂಡು ಗ್ಯಾಸ್ಟ್ರಿಕ್ ವರ್ಕ್ ಆಗಿಲ್ಲ. ಗ್ಯಾಸ್ಟ್ರಿಕ್ ಏನಕ್ಕೆ ಬರುತ್ತೆ ಗೊತ್ತಾ ನಿಮಗೆ? ನಿಮ್ಮಲ್ಲಿ ಒಂದು ಪಚನಾಶಕ್ತಿಯ ರಿಲೀಸ್ ಜಾಸ್ತಿ ಇದೆ. ಅದಕ್ಕೆ ನೀವು ಪ್ರತಿ ವಾರಕ್ಕೆ 3 ಸತಿ ತಂಗಳನ್ನ ತಿನ್ನಬೇಕು. ಅದು ಎಲ್ಲ ಟ್ರೈ ಮಾಡೈತ್ರಿ ಸರ್. ಅದು ಅದ್ರ ಮೇಲೆ ಮಾಡಿದೆ ಅಂದರೆ ಏನೂ ಆಗಲ್ಲ. ಅಕ್ಕಿ ಕಾಳು ನುಂಗಬೇಕು, ಅದು ಟ್ರೈ ಮಾಡಿದ್ರಾ? ಅದು ಮಾಡಿಲ್ಲ. ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ 5ನೇ ಮನೆ ಇರ್ತಕ್ಕಂಥ ಗುರು ಮತ್ತು ಈಗ ಬಂದಿರತಕ್ಕಂಥ 11, 8, 10, 11, 3, 12 8 ಮುಖದ ರುದ್ರಾಕ್ಷಿ ಹಾಕಿ ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ, ಇದೊಂದೇ ಫೈನಲ್ ಆಗಿರೋದು. ಇದ್ರ ಮೇಲೆ ಅಂತಂದರೆ ಅದು ಕರ್ಮಫಲ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ. ಇಂಥವರೇ ರೇಖಿ ಕ್ಲಾಸಸ್ ಸೇರಬೇಕು. ಇದಕ್ಕಿಂತ ಮುಂಚೆ ಬಂತಲ್ಲ ಹೆಲ್ತು, ಆ ಯಪ್ಪ ಫೋನ್ ಮಾಡಿದ್ನಲ್ಲ, ಹೆಲ್ತ್ ಪ್ರಾಬ್ಲಮ್ ಇದೆ ಎಷ್ಟೊಂದು ಮೇಲಿಂದ ಮೇಲೆ, ರೇಖಿ ಹೆಲ್ಪ್ ಮಾಡುತ್ತೆ. ಇವರು ನೀವೇನಾದರೂ ರೇಖಿ ಕ್ಲಾಸಿಗೆ ಬಂದಿಲ್ಲ ಅಂದರೆ ನಿಮ್ಮ ಕರ್ಮನೇ ಸರಿ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಸಾವಿರಾರು ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ನೀವು ಹೆಲ್ತ್ಗೆ ಕೊಡ್ತಾ ಇದ್ದೀರಾ. ರೇಖಿಲಿ ಮೈಂಡ್, ಬಾಡಿ, ಸೋಲ್, ಸ್ಪಿರಿಟ್ದು ಕ್ಲಿಯರೆನ್ಸ್ ಆಗುತ್ತೆ. ಮೆಡಿಟೇಷನ್ ಇದೆ. 21 ಪಾಯಿಂಟು ಮರ್ಮಸ್ಥಾನದ ಬಗ್ಗೆ ಇದೆ. ಫುಡ್ಡು ಯಾವ ಚಕ್ರ ಪ್ರಾಬ್ಲಮ್ ಇದೆ, ಅಸಿಡಿಟಿಗೆ ಯಾವ ಚಕ್ರ ಪ್ರಾಬ್ಲಮ್ ಇದೆ, ಅದು ಸ್ಯಾಕ್ರಲ್ ಚಕ್ರನ, ಹಾರ್ಟ್ ಚಕ್ರನ, ಕ್ರೌನ್ ಚಕ್ರನ, ಅದ್ರಲ್ಲಿ ಹೇಳ್ಕೊಡ್ತೀನಿ. ಮಂಡಿ ನೋವಿಗೆ ಯಾವ ಚಕ್ರ ಪ್ರಾಬ್ಲಮ್ ಇದೆ, ಆ ಚಕ್ರಕ್ಕೆ ಪೂರ್ತಿಯಾಗಿ ನಿಮಗೆ ಕಲರ್ ಥೆರಪಿನೂ ಬರುತ್ತೆ. ಯಾವ ಕಲರ್ ಯೂಸ್ ಮಾಡಬೇಕು, ಯಾವ ಮಂತ್ರನ ಹೇಳಬೇಕು, ಯಾವ ಫುಡ್ ತೊಗೋಬೇಕು, ಯಾವ ಹಣ್ಣುಗಳು ತೊಗೋಬೇಕು ಪಾಸಿಟಿವಿಟಿ ಆಗೋಕ್ಕೆ. ಅದ್ರ ಜೊತೆ ಎಸೆನ್ಷಿಯಲ್ ಆಯಿಲ್ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆ 21 ಮರ್ಮಸ್ಥಾನದ ಬಗ್ಗೆ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಪಂಚಭೂತಗಳ ಆರಾಧನೆ ಮಾಡಿದಾಗ ಪಂಚಭೂತಗಳು ಕೂಡ ನಮಗೆ ಒಂದು ಪಾಸಿಟಿವಿಟಿ ಕೊಡ್ತಕ್ಕಂಥದ್ದು. ಕೇವಲ 899. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ದರ್ಶನ್ ಅಂತೇಳಿ ಪ್ರಶ್ನಾಶಾಸ್ತ್ರ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನಿಗೆ ಸ್ವಲ್ಪ ಏಟ್ ಬೀಳ್ತಾ ಇದೆ ಮೇಲೆ ಬೇರೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್? ನಮ್ಮ ಪ್ರಶ್ನಾಶಾಸ್ತ್ರ ನಂಬರಾ? ಓಕೆ, ಯಾವುದು ನಂಬರ್ ಹೇಳಿ. 1 ರಿಂದ 249 ಒಳಗೆ. 27. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಯಾವ ವಿಚಾರ ಬಗ್ಗೆ ಸರ್? ಸರ್, ಅವನಿಗೆ ಮೇಲೆ ಏಟು ಕೈ ಕಾಲು ಏಟ್ ಬೀಳ್ತಾ ಇರ್ತದೆ. ಹೆಲ್ತ್ ಬಗ್ಗೆನಾ? ಹೌದು ಮೇಡಮ್. ಹೌದು ಸರ್. ಏನು ಕೆಲಸ ಮಾಡ್ತೀರಾ ಸರ್? ರೈತರು ಸರ್. ಹಾಂ, ರೈತರು ಸರ್. ರೈತರು. ಓಕೆ, ಒಂದು ಕೆಲಸ ಮಾಡಿ, ನಿಮ್ಮ ಭೂಮಿಯ ಮಣ್ಣು ತಗೊಳ್ಳಿ. ಹಾಂ ಆ ಮಣ್ಣನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ
ಹಾಂ ನಿಮ್ಮಲ್ಲಿ ಯಾರಾದರೂ ಇರೋರಿಗೆ ನಿವಾಳ್ಸಕ್ಕೆ ಹೇಳಿ, ನಿವಾಳಿಸ್ಬಿಟ್ಟು ಯಾವುದಾದ್ರು ಮರಕ್ಕೆ, ಯಾವುದಾದ್ರು ಮರ ಆ ಮಣ್ಣನ್ನು ಅಲ್ಲಿ ಕಟ್ಟಿ. ಸೊ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಎಲ್ಲ ಕ್ಲಿಯರ್ ಆಗುತ್ತೆ. ರೇಖಿ ನಿಮಗೆ ಹೆಲ್ಪ್ ಆಗುತ್ತೆ. 819 ರುಪೀಸಲ್ಲಿ ರೇಖಿ ನಿಮಗೆ ದಿಗ್ಬಂಧನ ಮಾಡುತ್ತೆ. ರೇಖಿ ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ಹೇಳ್ಕೊಡ್ತೀವಿ. 899. ರೇಖಿ ಟ್ರೀಟ್ಮೆಂಟು, ರೇಖಿ ಚಿಕಿತ್ಸೆಗೆ ತುಂಬ ಜನ 2,000-3,000 ಕೊಡ್ತಾರೆ. ಬರೀ ಚಿಕಿತ್ಸೆಗೆ ಕೊಡ್ತಾರೆ. ಕಲಿಯೋಕ್ಕೆ 4,000 10,000 ಹೇಳ್ತಾರೆ. ಅದು ರೇಖಿ ಲೆವೆಲ್ 1 ಹೇಳ್ಕೊಡ್ತಾರೆ 4,000ದಲ್ಲಿ. ರೇಖಿ ಲೆವೆಲ್ 2 ಹೋಗೋಷ್ಟಕ್ಕೆ ಅಲ್ಲೊಂದು 6,000 ಹೇಳ್ತಾರೆ. ಮತ್ತು ನಿಮಗೆ ಅಟ್ಯೂನ್ಮೆಂಟ್ ಕೊಡ್ತೀವಿ ಅಂತ ಅಲ್ಲೊಂದು 2,000. ರೇಖಿಗೇನು ಅಷ್ಟೊಂದೇನು ಬೆಲೆ ಕೊಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ವರ್ಕ್ ಆಗುತ್ತೆ. ಅದಕ್ಕೆ ಅಷ್ಟು ಬೆಲೆ ಏನಿಲ್ಲ. 899 ಕೊಟ್ಟರೆ ಸಾಕು. ಕಂಪ್ಲೀಟ್ ನಿಮಗೆ ರೇಖಿ ಜೊತೆ ಕ್ರಿಸ್ಟಲ್ ಬೇರೆ ಹೇಳ್ಕೊಡ್ತೀನಿ. ಕ್ರಿಸ್ಟಲ್ಗೆ ಒಂದು 3,000 ಚಾರ್ಜ್ ಮಾಡ್ತಾರೆ. ಎಸೆನ್ಷಿಯಲ್ ಹೇಳ್ಕೊಡೋಕೆ ಅದಕ್ಕೊಂದು 2,000. ನೀವೆಲ್ಲ ಗೂಗಲ್ ಮಾಡಬೇಕು ಏನೇನು ಚಾರ್ಜಸ್ ಇದೆ ಕ್ಲಾಸಸ್ಗೆ ಅಂತ. 899 ಭಾರತದಲ್ಲಿ ಒಬ್ಬನೂ ಕೊಡೋದಿಲ್ಲ, ಯಾವನೂ ಕೊಡೋಲ್ಲ ಅಂದ್ಬಿಟ್ರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಏಪ್ರಿಲ್ 21ಕ್ಕೆ ಬೆಳಿಗ್ಗೆ 7 ಗಂಟೆಗೆ ಹಾಗೆ ಸಂಜೆ 7:30ಕ್ಕೆ, ಬೆಳಿಗ್ಗೆ 11 ಗಂಟೆಗೆ ಸಂಜೆ 7:30ಕ್ಕೆ ಇನ್ನು ಆನ್ಲೈನ್ ರೇಖಿ ಕ್ಲಾಸಸ್ ಕೂಡ ಆರಂಭವಾಗ್ತಾ ಆಗುತ್ತೆ. ಕೇವಲ 899 ರೂಪಾಯಿಗಳಿಗೆ ಈ ಒಂದು ಆನ್ಲೈನ್ ಕ್ಲಾಸಸ್ನ ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಕಲಿಬಹುದಾಗಿದೆ. ಇನ್ನು ರೇಖಿ ಕ್ಲಾಸಸ್ ಅಂತಂದರೆ, ರೇಖಿ ಚಿಕಿತ್ಸೆ ಅಂತಂದರೆ ಒಂದು ಶಕ್ತಿ ಹೀಲಿಂಗ್ ಅಭ್ಯಾಸ ಅಂತಲೇ ಹೇಳ್ಬೋದು. ಈ ಹೀಲಿಂಗ್ ಅಭ್ಯಾಸದ ಬಗ್ಗೆ ಗುರುಗಳು ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ವಾದನ್ ಕುಂಟೆಯಿಂದ ಮಾತಾಡ್ತಾ ಇರೋದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಯಾವ ವಿಚಾರವಾಗಿ? ಕಣ್ಣು ಆಪರೇಷನ್ ಮಾಡ್ಕೊಬೇಕಾಯ್ತು, ಗುರೂಜಿ ಹತ್ರ ಕೇಳ್ಬೇಕಾಯ್ತು. ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ? ಇಲ್ಲ, ಪ್ರಶ್ನಾಶಾಸ್ತ್ರನೇ. ಹಾಗಾದ್ರೆ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 95. ಗುರುಗಳಿದ್ದಾರೆ, ಮಾತನಾಡಿ ಮಾ. ನಮಸ್ಕಾರ. ನಮಸ್ತೆ ಗುರೂಜಿ. ಪ್ರಶ್ನಾಶಾಸ್ತ್ರದಲ್ಲಿ ನಾವು ಕಣ್ಣ ಆಪರೇಷನ್ಗೆ ಹೋಗ್ಬೇಕಾ, ಹೇಗಿರುತ್ತೆ ಪಾಸಿಟಿವಿಟಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಕಾಣಿಸ್ಬೇಕಲ್ಲ ಎಲ್ಲರೂ, ಅದಕ್ಕೋಸ್ಕರ ಹೋಗ್ಲೇಬೇಕು. ಕಣ್ಣು ಏನು ಪೊರೆ ಬಂದಿದೆಯಾ ಅಥವಾ ಏನಾಗಿದೆ ಅಷ್ಟೇ ಗೊತ್ತು. ನಿಮ್ಮ ವಾಯ್ಸಲ್ಲೇ ಹೇಳ್ತೀವಿ ನಿಮ್ಗೆ ಏನು ಬಂದಿದೆ ಅಂತ, ಅರ್ಥ ಆಯ್ತಾ? ಚಂದ್ರ 4ನೇ ಮನೆ ಇರ್ತಕ್ಕಂಥದ್ದು, ಕೇತು 1ನೇ ಮನೆ ಇರ್ತಕ್ಕಂಥದ್ದು. ಕೇತು ಅಂಡರ್ಗ್ರೌಂಡಲ್ಲಿ 5-11 ಕಾಂಬಿನೇಷನ್ ಇರೋದ್ರಿಂದ ನಿಮಗೆ ಚಿಕಿತ್ಸೆ ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಕ್ಯೂರ್ ಆಗೋಕ್ಕೆ. ಗಣಪತಿಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ವಕ್ರತುಂಡಾಯ ಹುಂ ಅಂತ, ಓಂ ವಕ್ರತುಂಡಾಯ ಹುಂ ಅಂತ ಹೇಳ್ಕೊಳ್ಳಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಖಂಡಿತ ಹೋಗ್ಬೋದು. ಸಾಧ್ಯವಾದರೆ ಗುರುವಾರ ಮಾಡಿಸ್ಕೊಳ್ಳಿ ಅಥವಾ ಶುಕ್ರವಾರ ಮಾಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಈ ರೇಖಿ ಚಿಕಿತ್ಸೆ ಅಂದರೆ ಏನು, ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಗುರುಗಳೇ. ರೇಖಿ ಚಿಕಿತ್ಸೆ ಅಂದರೆ ಒಂದು ಶಕ್ತಿ ಹೀಲಿಂಗ್ ಅಭ್ಯಾಸ ಅನ್ನೋದು ಗೊತ್ತಿದೆ. ಇನ್ನು ಈ ಹೀಲಿಂಗ್ ಅಭ್ಯಾಸದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ನೋಡಿ, ಈಗ ಮೊಬೈಲ್ ನನ್ನ ಹತ್ರ ಇದೆ. ಇವತ್ತು ಕ್ಯಾಮ್ರಾ ಮುಂದೆ ಕೂತಿದ್ದೀವಿ. ಇವೆಲ್ಲನೂ ಕೂಡ ಕೋಡಿಂಗಿಂದ ಬಂದಿರೋದು. ಕೋಡಿಂಗ್ ಅಂತ ಕರಿತೀವಿ ನಾವು. ಮೊಬೈಲ್ ವರ್ಕ್ ಆಗೋದು ಕೂಡ ಕೋಡಿಂಗಿಂದ. ಯೂನಿವರ್ಸಲ್ಲಿ ಒಂದು ಕೋಡಿಂಗ್ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಶಕ್ತಿಗೆ ಕೋಡಿಂಗ್ ಅಂತ ಕರಿತೀವಿ. ಆ ಕೋಡಿಂಗಲ್ಲಿ 7 ಕೋಡಿಂಗ್ ಇರುತ್ತೆ, 7 ನೋಟ್ಸ್ ಇರುತ್ತೆ. ಅದೇ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರವರೆಗೂ ಇರತಕ್ಕಂಥದ್ದು 7 ಪಾಯಿಂಟ್ಸ್ ಬಾಡಿಲಿ. ನಮ್ಮೊಳಗಡೆ ಒಂದು ಶಕ್ತಿ ಸಂಚರಿಸ್ತಾ ಇದೆ ಅಂತಂದರೆ ಅದು ಈ 7 ಇಂಪಾರ್ಟೆಂಟ್ ಕೋಡಿಂಗಿಂದ ನಡೀತಾ ಇದೆ. ಆ 7 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಂಗ್ ಇದೆಯಲ್ಲ, ಆ 7 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಂಗು ಅಲ್ಲಿಂದ ನಾವು ಡಿಕೋಡ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ. ಯಾಕೆ ನೋಡಿ, ಯಾವ ಚಕ್ರಕ್ಕೆ ಯಾವ ಆಹಾರ ಅಂತ ಹೋದಾಗ ಅಲ್ಲಿಗೆ ನಮಗೆ ಈಸಿಯಾಗಿ ಪರಿಹಾರ ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸೌಂಡ್ ವೈಬ್ರೇಷನ್. ಈಗ ಓಂ ಲಂ ವಂ ರಂ ಯಂ ಕ್ಷಂ ಹಂ ಇಷ್ಟೂ ಕೂಡ ನಮಗೆ ಆ ಒಂದು ವೈಬ್ರೇಷನ್ ತೊಗೊಂಬರುತ್ತೆ. ಇದರಲ್ಲಿ ಸೌಂಡ್ ಫ್ರೀಕ್ವೆನ್ಸಿ ಅಂತ ಬರ್ತಕ್ಕಂಥದ್ದು. ಕೆಲವು ಫ್ರೀಕ್ವೆನ್ಸೀಸು ಆ ಸಪ್ತಚಕ್ರಗಳಿಗೆ ರೆಸೊನೆನ್ಸ್ ಆಗುತ್ತೆ. ಇಟ್ ಈಸ್ ಎ ರೆಸೊನೆನ್ಸ್ ಕಾಂಪೊನೆಂಟ್ ಬೇಸ್ಡ್ ಆನ್ ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸಲ್ಲಿ ನಮಗೆ ರೆಸೊನೆನ್ಸ್ ಅಂತ ಹೇಳ್ತಾರೆ. ರೆಸೊನೆನ್ಸ್ ಅಂತಂದರೆ, ಈಗ ಯಾವುದೋ ಒಂದು ತಟ್ಟೆ ತಗೊಂಡು ನಾವು ಬಡಿದಾಗ ಒಂಥರ ಕರ್ಕಶವಾಗಿ ಬರುತ್ತೆ, ಅದು ರೆಸೊನೆನ್ಸ್ ಅಲ್ಲ. ಯಾವುದೋ ಒಂದು ಪಾತ್ರೆ ತೊಗೊಂಡು ಡಬ 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 ಹೊಡಿತೀವಿ, ಅದು ರೆಸೊನೆನ್ಸ್ ಅಲ್ಲ. ಒಂದು ಗಂಟೆ ತೊಗೊಂಡು ಬಾರಿಸ್ತೀವಿ, ಒಂಥರ ಇಂಪಾಗುತ್ತೆ. ಯಾವುದು ನಮಗೆ ಕನೆಕ್ಟ್ ಆಗುತ್ತೆ ಅದನ್ನು ರೆಸೊನೆನ್ಸ್ ಅಂತ ಕರೀತಾರೆ. ಸೊ ಹಾಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದನ್ನು ರೆಸೊನೆನ್ಸ್ ಅಂತ ಕರೀತಾರೆ. ಸೊ ನಮಗೆ ಒಂಥರ ಇಂಪಾಗುತ್ತೆ. ಯಾವುದಾದ್ರು ಒಂದು ಸಂಗೀತ ಕೇಳಬೇಕಾರೆ, ಆ ಒಂದು ಮ್ಯೂಸಿಕ್ ಕೇಳಬೇಕಾರೆ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡಿಗೆ ರೆಸೊನೇಟ್ ಆಗುತ್ತೆ. ಇಟ್ ಮ್ಯಾಚಸ್. ಸೊ ಸಪ್ತಚಕ್ರಗಳಿಗೆ ಕೇವಲ 899 ರೂಪಾಯಿಗೆ ರೆಸೊನೆನ್ಸ್ ಆಗಬೇಕು ನಿಮ್ಮ ಲೈಫಿಗೆ. ಮತ್ತು ಯಾವ ಮಂತ್ರ ಹೇಳ್ಕೊಂಡ್ರೆ
ಯಾವ ಆಹಾರ ಪದ್ಧತಿ, ಯಾವ ಎಸೆನ್ಷಿಯಲ್ ಆಯಿಲು ಮತ್ತು 21 ಮರ್ಮಸ್ಥಾನಗಳ ಒಂದು ರೆಸೊನೆನ್ಸ್ ಆಗಬೇಕು ಅಂತಂದರೆ ರೇಖಿಯಲ್ಲಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದಿದೆ. ಯಾರ್ಯಾರು ಹೆಲ್ತ್ ಸಮಸ್ಯೆ ಇದೆ ಎಲ್ಲರೂ ಕೂಡ ರೇಖಿನ ಕಲಿಲೇಬೇಕು. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ಯಾಮ್ಲಿಗೂ ಹೇಳಿ. ನಿಮಗೆ ಕಲಿಯೋಕ್ಕೆ ಇಷ್ಟ ಇಲ್ವಾ, ಇಂಥ ಅದ್ಭುತವಾಗಿರ್ತಕ್ಕಂಥದ್ದು ಒಬ್ಬರು ಟಿ ವಿಲಿ ಬರ್ತಾ ಇದ್ದಾರೆ ಅಶ್ವವೇಗದಲ್ಲಿ, ದಯಮಾಡಿ ಸೇರ್ಕೊಳ್ಳಿ. ಮಂಡೇ ಬೆಳಿಗ್ಗೆ 11 ಗಂಟೆಗೆ ಒಂದು ಕ್ಲಾಸು, 7ವರೆಗೆ ಒಂದು ಕ್ಲಾಸ್ ಇರುತ್ತೆ. ಸೇರ್ಕೊಂಡು ನೋಡಿ, ಅದರದ್ದು ಬೆನಿಫಿಟ್ಟೇ ಬೇರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನಾವು ಬೆಂಗಳೂರು ರೂರಲ್ಲಿಂದ ಮಾಡ್ತಾ ಇದ್ದೀವಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್? ಇಲ್ಲ, ಡೇಟ್ ಆಫ್ ಬರ್ತ್ ಹೇಳ್ತೀವಿ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 18/12/1989. 1989. ಹೌದು. ಹುಟ್ಟಿದ ಸಮಯ? ಮಧ್ಯಾಹ್ನ 2:45 ಮೇಡಮ್. ಮಧ್ಯಾಹ್ನ 2:45. ಹುಟ್ಟಿದ ಸ್ಥಳ? ಹೌದು, ಅರ್ಕಲ್ಗೂಡು ತಾಲೂಕು ಮೇಡಮ್, ಕೋಣನೂರು ಅಂತೇಳಿ. ಇನ್ನೊಮ್ಮೆ ಹೇಳಿ. ಅರ್ಕಲ್ಗೂಡು ತಾಲೂಕು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ಪ್ರೋಗ್ರಾಮ್ 18 ಬರ್ತಿದೆ ಸರ್. ಏನು ಹೇಳಿ? ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಸರ್. ಪ್ರೋಗ್ರಾಮ್ ಓಕೆ ಓಕೆ, ಹಾಂ ಸರ್. ಸರಿ ಸರಿ. 35 ವರ್ಷ ಆಗಿದೆ ನಿಮಗೆ. 18/12/89, ಸಿಂಹರಾಶಿ. ಸಿಂಹರಾಶಿಲಿ ಪೂರ್ವ ಪಾಲ್ಗುಣಿ ನಕ್ಷತ್ರ. ಪ್ರಶ್ನೆ ಏನು ಅಂತ ಕೇಳಿದ್ರಿ? ಜಾಬ್ ಬಗ್ಗೆ ಸರ್. ಜಾಬ್ ಒಂದು ಕಡೆ ಕರೆಕ್ಟಾಗಿ ನೀವು ನಿಲ್ಲಕ್ಕಾಗಲ್ಲ. ಯಾಕೆಂದರೆ 9ನೇ ಮನೆ ಜಾಬ್ಗೆ ಪಾಸಿಟಿವ್ ಇರಲ್ಲ. ಆದರೆ ಎಲ್ಲಿ ಹೋದರೂ ಕೂಡ ಅಲ್ಲಿ ನೀವು ಫ್ರೆಂಡ್ಲಿಯಾಗಿ ಇದ್ದುಬಿಟ್ಟು ಸೆಟ್ಲ್ ಆಗ್ಬೋದು. ಜಾಬಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಕ್ಕೆ 10ನೇ ಮನೆ 11ನೇ ಮನೆ ಬರುತ್ತೆ. ನೀವು ತುಂಬ ಟೈಮು ಕಾದು ಬರುತ್ತೆ. ಈಗ ಜಾಬಲ್ಲಿ ರಾಹು 7ನೇ ಮನೆ ಮತ್ತು 10ನೇ ಮನೆ ಇರೋದ್ರಿಂದ, ರಾಹು ಬಾಕ್ಸಲ್ಲಿ ಅಂದರೆ ರೆಟ್ರೋಗ್ರೇಡ್ ಕಾಂಬಿನೇಷನ್ ತೋರಿಸ್ತಾ ಇರೋದ್ರಿಂದ ಎಲ್ಲ ನಿಧಾನ ಆಗುತ್ತೆ. ಸಕ್ಸಸ್ಫುಲ್ಲಾಗಿ ಹೋಗಬೇಕು ಅಂತಂದರೆ 7-1-8 ಕಾಂಬಿನೇಷನ್ ಈಗ ಸದ್ಯದ ಪರಿಸ್ಥಿತಿಲಿ ಮಂಗಳ ಬಂದಿರೋದ್ರಿಂದ ಓಂ ಅಂಗಾರಕಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನಿಮಗೆ ಆ ವೈಬ್ರೇಷನಿಂದ ಜಾಬಲ್ಲಿ ಇರ್ತಕ್ಕಂಥ ಜಾಬಲ್ಲಿ ಇದ್ದರೆ ಅಭಿವೃದ್ಧಿ ಆಗುತ್ತೆ, ಅಥವಾ ಹೊಸ ಜಾಬ್ಗೆ ನಿಮಗೆ ಹೆಲ್ಪ್ ಆಗ್ತಕ್ಕಂಥ ಸಾಧ್ಯತೆ. ಅದರ ಜೊತೆಗೆ ಇಲ್ಲಿ ಕಾಂಬಿನೇಷನಲ್ಲಿ ಮಂಗಳ ದಶ ನಡೀತಾ ಇದೆ. 2031 ಇರೋದ್ರಿಂದ ಈ ಒಂದು 24 ಅಂದರೆ ಒಂದು ವರ್ಷದ ಹಿಂದೆಯಿಂದ ಶುರು ಆಗಿದೆ. ಇನ್ನೂ 6 ಇಯರ್ಸ್ ಇರುತ್ತೆ. ಒಂದು 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಸಕ್ಸಸ್ ಸಿಗುತ್ತೆ. ಬಟ್ 9th ಹೌಸು ಯಾವಾಗಲೂ ಕೂಡ ಸ್ವಲ್ಪ ಅಲ್ದಾಡಿಸಿ ನಿಧಾನಕ್ಕೆ ಕೊಡುತ್ತೆ. ಹೆಚ್ಚಿನ ಸಂಪಾದನೆ ಕೊಡೋದಿಲ್ಲ 9th ಹೌಸ್. ಯಾಕೆಂದರೆ 10ನೇ ಮನೆಗೆ ವ್ಯಯಭಾವ 9, 10ನೇ ಮನೆಗೆ ಹಿಂದಿನ ಮನೆ 9 ಓನ್ಲಿ ಗಾಡ್ಸ್ ಗ್ರೇಸು ಲಕ್ ಫ್ಯಾಕ್ಟರಿಂದ ಬರುತ್ತೆ ಹೊರತು ಈಸಿಯಾಗಿ 2ನೇ ಮನೆ ಥರ 6ನೇ ಮನೆ ಥರ 10ನೇ ಮನೆ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ. 9ನೇ ಮನೆ ಈಸ್ ಎ ವೀಕ್ ಹೌಸ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ಸರ್, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗನ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಹೇಳಿ. 7/10/2003. 2003. ಹುಟ್ಟಿದ ಸಮಯ? 3:32 ಮಧ್ಯಾಹ್ನ. 3:32 ಮಧ್ಯಾಹ್ನ. ಹುಟ್ಟಿದ ಸ್ಥಳ? ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಸರ್. ಏನು ಹೈಯರ್ ಡಿಗ್ರಿಗೆ ಹೋಗಿ ಕೇಳ್ತಾ ಇದ್ದೀರಾ? ಹೌದು ಸರ್, ಈಗ 3rd ಸೆಮ್ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು. ಸದ್ಯಕ್ಕೆ ಗುರು ಮುಗಿದಿದೆ, ಹೋದ ವರ್ಷ ಶನಿ ಪ್ರಾರಂಭವಾಗಿದೆ. ಶನಿ ಕಾಂಬಿನೇಷನ್ ಏನಿದೆ ಅಂತ ನೋಡೋಣ. ಎಜುಕೇಷನಲ್ಲಿ ಶನಿ ಕಾಂಬಿನೇಷನಲ್ಲಿ 5th ಹೌಸ್ 3rd ಹೌಸ್ ಕನ್ಫ್ಯೂಷನ್ ಇದೆ. ಹೈಯರ್ ಸ್ಟಡೀಸ್ ಹೋಗೋಕ್ಕೆ 9ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅಥವಾ 10ನೇ ಮನೆ ಬರಬೇಕು ಮಾಸ್ಟರ್ಸ್ಗೆ. ಇಲ್ಲಿ 3rd ಹೌಸ್ ಬಂದಿದೆ, ಅಂಡರ್ಗ್ರೌಂಡಲ್ಲಿ ಬರ್ತಕ್ಕಂಥದ್ದು 9, 10, 11 ಬಂದಿದೆ. ಅವ್ರಿಗೆ ಟ್ರಾವೆಲ್ ಮಾಡಿ ಅಬ್ರಾಡಲ್ಲಿ ಔಟ್ಸೈಡ್, ಯಾಕೆಂದರೆ 3ನೇ ಮನೆ ಬಂದಿರತಕ್ಕಂಥದ್ದು ರಾಹುವಿಂದ. ರಾಹು ಈಸ್ ಎ ಪ್ಲಾನೆಟ್ ಆಫ್ ಔಟ್ ಗೋಯಿಂಗ್ ಅಂತ ಕರಿತೀವಿ. ಅಬ್ರಾಡಲ್ಲಿ ಅವ್ರಿಗೇನಾದ್ರು ಎಜುಕೇಷನ್ ಮಾಡಿ ಹೈಯರ್ ಮಾಸ್ಟರ್ಸ್ ಮಾಡಬೇಕು ಅಂತಂದರೆ ಅದು ಸ್ವಲ್ಪ ಈಸಿಯಾಗಿ ಆಗಲ್ಲ, ಬಟ್ ಕಷ್ಟದಿಂದ ಆಗುತ್ತೆ. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ, ಅಬ್ರಾಡ್ ಚಾನ್ಸಸ್ಸು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅಲ್ಲಿ ಹೋಗಿ ಕಲ್ತ್ಕೋಬೋದು. ಇಮಿಡಿಯೇಟಾಗಿ ಜಾಬ್ ಸಿಗಬೇಕು ಅಂತಂದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಸೊ ಇವರ ಕಾಂಬಿನೇಷನಲ್ಲಿ ಸ್ವಲ್ಪ ಹೊರಗಡೆ ಇದ್ದು ಅಲ್ಲಿ ಎಜುಕೇಷನ್ ಮಾಡಿ ಅಲ್ಲೇ ಜಾಬ್ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತದೆ. 8 ಮುಖದ ರುದ್ರಾಕ್ಷಿ ಹಾಕಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅದ್ರ ಜೊತೆಗೆ ಬಸರಾ ಪರ್ಲ್ ಅಂತ ಸಿಗುತ್ತೆ, ಬಲಗೈ ಉಂಗುರದ ಬೆರಳಿಗೆ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, ಬಟ್ ವಿತ್ ಸ್ವಲ್ಪ ಸ್ಟ್ರಗಲ್ ಇದೆ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗಾಗಲೇ ನೋಡೋದಾದರೆ ಏಪ್ರಿಲ್ 21ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಹಾಗೆ ಸಂಜೆ 7:30ಕ್ಕೆ ಆನ್ಲೈನ್ ರೇಖಿ ಚಿಕಿತ್ಸೆಯ ಕ್ಲಾಸಸ್ ಇರುವಂಥದ್ದು. ಇನ್ನು ಕುಟುಂಬ ಸಮೇತವಾಗಿ 899 ಕೇವಲ 899 ರೂಪಾಯಿಗಳಿಗೆ ಕುಟುಂಬ ಸಮೇತರಾಗಿ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬಹುದು. ಈ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು, ಕಲಿಬಹುದು, ಹಾಗೆ ಒಂದು ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ಇನ್ನು ಮೇ 17ರಿಂದ 106ನೇ ಬ್ಯಾಚ್ ಶುರುವಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚ್. ಮನೆಯಲ್ಲೇ ಕೂತು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ, ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಿದರು. ನೀವು ಕೂಡ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು. ಈ ರೇಖಿ ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಇನ್ನು ಈ ಕುರಿತಂತೆ ಒಂದು ಬೈಟ್ ಕೂಡ ಇರುವಂಥದ್ದು. ಅವರ ವಿದ್ಯಾರ್ಥಿಗಳು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಜ್ಯೋತಿ ಶಿವಕುಮಾರ್ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್ ಬೀರೂರಿಂದ ಬಂದಿರೋದು. ನಾವು ನಕ್ಷತ್ರ ನಾಡಿ 94 ಬ್ಯಾಚ್. ಗುರುಜಿ ನಕ್ಷತ್ರ ನಾಡಿ ಕ್ಲಾಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಲಿಬೇಕು ಅಂತ ಹೇಳ್ತೀನಿ ನಾನು. ಆದ್ರೆ ಗುರುಜಿ ಹೇಳಿರಂಗೆ ಭವಿಷ್ಯನ ಬದಲಾಯಿಸಕ್ ಆಗಲ್ಲ ಕಲಿತ್ರೆ. ಆದ್ರೆ ನಾವು ಯೋಚನೆ ಮಾಡೋದನ್ನ ಚೇಂಜ್ ಮಾಡ್ಬೋದು. ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅದನ್ನ ನೆಗೆಟಿವ್ ಎಲ್ಲ ಯೋಚನೆನ ಅದು ನೋಡ್ಕೊಂಡ್ಬಿಟ್ಟು ಆ ನೆಗೆಟಿವ್ ಎಲ್ಲ ಬಿಟ್ಬಿಟ್ಟು ಇಷ್ಟ ಇರೋದು ಜೀವನ ನಾವು ಪಾಸಿಟಿವ್ ಆಗಿ ತಗೊಳ್ಳೋದನ್ನ ಕಲಿಬಹುದು ಅಂತ. ದಾವಣಗೆರೆ 72 ಚಿತ್ರದುರ್ಗ ಬ್ರಾಂಚ್ 94 ರಿಪೀಟ್ ಬ್ರಾಂಚ್. ದಿನೇಶ್ ಗುರೂಜಿ ನಕ್ಷತ್ರಾಡಿ ಒಳ್ಳೆ ಕಾಂಬಿನೇಷನ್ ಹೇಗ್ ಮಾಡ್ಬೇಕು, ಏನ್ ಕಲಿಬೇಕು, ಬೇಸಿಕ್ ಹೆಂಗೆ ಎಲ್ಲ ಕಲ್ತು ಎಲ್ಲಾನು ನಮ್ದೇ ನಾವು ನೋಡ್ಕೊಂಡು ನಮ್ದು ಫ್ಯೂಚರ್ ಹೆಂಗೆ ಎಲ್ಲಾನು ಪ್ರತಿಯೊಂದರಲ್ಲಿ ನಿಖರವಾಗಿ 100% ಕರೆಕ್ಟ್ ಆಗಿ ಹೇಳ್ತಾರೆ. ಕಲ್ತ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ನೀವು ಕಲೀರಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು. ಹಾಗೆ ರೇಖಿ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ.
ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.